ಅವರು FRP ರೇಟ್ ನಾವು ಒಪ್ಪೇ ಇಲ್ಲ. FRP ಕೊಟ್ಟಿರ್ತೈತಿ, ಅದಕ್ಕೆ FRP ಒಳಗೆ ಹೋದ್ರೆ ಕರೆಕ್ಟ್ ಲೆಕ್ಕಾಚಾರ ಯಾಕೆ ಮಾಡ್ತಾರೆ. HNT ಇವ್ರಿಗೆ ಗೊತ್ತಿಲ್ಲ. HNT ಯಾರು ಏನು ಹೇಳಂಗಿಲ್ಲ, ಜಿಲ್ಲಾಧಿಕಾರಿಗಳು ಹೇಳಂಗಿಲ್ಲ, ಯಾರು ಸಕ್ಕರೆ ಮಂತ್ರಿಗಳು ಹೇಳಂಗಿಲ್ಲ. HNT 900 ಮುರಿದಾರ ಕಾರ್ಖಾನೆ ಅವ್ರು ಗೊತ್ತ ನಿಮಗೆ. 900 ಒಳಗಂದ್ರೆ ನೀವು ಕಟಾವದವರು ಟ್ರಾನ್ಸ್ಪೋರ್ಟ್ ಅದ 950 ರೂಪಾಯಿ ನಿಮಗೆ ಯಾರಿಗೆ ಟ್ರ್ಯಾಕ್ಟರ್ ಕೊಟ್ಟಾರ ನೀವು ಕೊಟ್ಟಾರನ್ರಿ. ಮತ್ತೆ ದುಡ್ಡು ನಿಮಗೆ ಬಂದಿರ್ತಕ್ಕಂಥ 750 ರೂಪಾಯಿ ಕಟಾವು ಮತ್ತು ಟ್ರಾನ್ಸ್ಪೋರ್ಟ್ ಕೊಡಿ 750 ಬಂದಂತೆ. ಮತ್ತೆ ಉಳಿದ ದುಡ್ಡು ಎಲ್ಲಿ ಹೋಗ್ತದೆ ಅವ್ರ ದುಡ್ಡಿನಾಗ ಉಳಿದಂತೆ. ಅದಕ್ಕೆ HNT ಅಂದ್ರೆ ಅದ್ರೊಳಗ ಕಟಾವು ಮತ್ತೆ ಟ್ರಾನ್ಸ್ಪೋರ್ಟ್ ಒಳಗೂ ಮೋಸ ಮಾಡ್ತಾರೋ. ಅದರ ಜೊತೆಗಿನ ಹಲವಾರು ಸಮಸ್ಯೆಗಳನ್ನೆಲ್ಲ ಮಾಡ್ತಾರೆ. ಅಲ್ಲಿ ಯಾವ್ದು ನಾಯಿನಾಗಲಿ ಸದಾಶಿವ ಕಾರ್ಖಾನೆ ಒಳಗೆ 11 ರೂಪಾಯಿ ತೋರಿಸ್ತಾರೆ, ಇವರು 10 ರೂಪಾಯಿ ತೋರಿಸ್ತಾರೆ. ಯಾರು ಕೇಳೋರು ಇದು ಯಾಕೆ ತಾರತಮ್ಯ ನೀತಿ? ಕಬ್ಬಣ ಎಲ್ಲಿ ಕೊಟ್ಟದ್ದು ಕಬ್ಬಣ ಅವ್ರು 11 ರೂಪಾಯಿ ತೋರಿಸ್ತಾರ, ಇವ್ರು 10 ರೂಪಾಯಿ ತೋರಿಸ್ತಾರ. ಇದು ಯಾಕಂತ ತಾರತಮ್ಯ ಅದೆಲ್ಲ ಏನು ಗೊತ್ತಿಲ್ಲ. ಇವತ್ತು ನಾವು ಕನಿಷ್ಠ ಏನಿಲ್ಲ ಅಂದ್ರು ಕೇಳಿದೆವು. ಇವತ್ತು ಮುಂದೆ ಬರ್ತಕ್ಕಂಥ ಸಂದರ್ಭದೊಳಗ ಇವತ್ತು ಡೇಟ್ ಫಿಕ್ಸ್ ಮಾಡ್ತೇವೆ. ಒಂದು ಕಾರ್ಖಾನೆ ಟಾರ್ಗೆಟ್ ಮಾಡ್ತೇವೆ ನಾವು. ಈ ಜಿಲ್ಲೆದಾಗ ಇರ್ತಕ್ಕಂಥ ಸಮೀರ್ವಾಡಿ ಕಾರ್ಖಾನೆ ಒಂದು 40 ವರ್ಷಲಿಂದ ಆದ ಕಾರ್ಖಾನೆ ಕಬ್ಬು ನುರಿಸಿ ಲಾಭ ತಗೊಂಡಾರು. ಅದಕ್ಕ ಹೋದ ಸಲದ 2ನೇ ಕಂತಿನ ಹಣ 550 ರೂಪಾಯಿ ಕೊಡೋ ತನಕ ಕಾರ್ಖಾನೆ ಚಾಲೂ ಮಾಡಂಗಿಲ್ಲ ಸೋಮಯ್ಯ ಅಂತ ಹೇಳ್ತೇವೆ ಇವತ್ತು ಸಭೆ ಮುಖಾಂತರ. ಹೇಳೋಣ ಬೇಡ, ಇದು ನಿಮ್ಮ ಅಪ್ಪಗೂ ಬಿಡಂಗಿಲ್ಲ. ಬೆಳಗಾವದವ್ರಿರ್ಲಿ, ಬಾಗಲಕೋಟೆಯವರಿರ್ಲಿ, ಬಿಜಾಪುರದವ್ರಿರ್ಲಿ, ಎಲ್ಲಾ ಕಬ್ಬು ಬೆಳೆಗಾರ ನಾವು ಒಂದೇ ಈ ಕಾರ್ಖಾನೆ ಟಾರ್ಗೆಟ್ ಮಾಡ್ತೇವೆ. ಮುಂದೆ ಬರ್ತಕ್ಕಂಥ ಸಂದರ್ಭದೊಳಗ ಸಮೀರ್ವಾಡಿ ಕಾರ್ಖಾನೆ ನಾವು ಹೇಳ್ತೇವೆ 2ನೇ ಕಂತಿನ ಹಣ 550 ರೂಪಾಯಿ ಕೊಟ್ಟರೆ ಸರಿ, ಕೊಡದೆ ಹೋದ್ರೆ ನಿಮ್ಮನ್ನು ಬಿಡಂಗಿಲ್ಲ ಅಂತಕ್ಕಂಥದ್ದು ಈ ಸಭೆ ಮುಖಾಂತರ ಹೇಳ್ತೇನೆ. ಅದಕ್ಕೆ ಬಹಳ ಮಂದಿ ಹೇಳ್ತಾರ ಎಲ್ಲಾ ಸಮೀರ್ವಾಡಿ ಅವ್ರು ಕೊಟ್ಟವ್ರು ಕೊಡ್ತೇವ್ರಿ, ನಾವು ಸಮೀರ್ವಾಡಿ ಕೊಟ್ಟಂಗ್ ಕೊಡ್ತೇವ್ರಿ. ಸಮೀರ್ವಾಡಿ ಅವರು ಹೋದ್ಸಲ 62 ರೂಪಾಯಿ ಕೊಟ್ಟು ಬಿಟ್ರು, ಹೌದಾ? 62 ರೂಪಾಯಿ 2ನೇ ಕಂತಿನ ಹಣ ಕೊಟ್ಟರು. ಉಳಿದ ಕಾರ್ಖಾನೆ ಅವ್ರು ಯಾರು ಕೊಟ್ಟಿರ್ತಾರೆ, ಇವರು ಯಾಕೆ ಕೊಟ್ಟಿಲ್ಲ? ಕೊಟ್ಟಾರವ್ರು ಯಾರು ಕೊಟ್ಟಿಲ್ಲ. ಅದಕ್ಕೇನ ನಿಮಗೇನ ಮನ ಮರ್ಯಾದೆ ಐತೆ ಅಂತ ಕೇಳ್ತಾರೆ. ನಾವು ಜಿಲ್ಲೆದೊಳಗೆ ಇರ್ತಕ್ಕಂಥ ಕಾರ್ಖಾನೆ ಎಲ್ಲಾ ಕಬ್ಬು ಬೆಳೆಗಾರರ ಒಂದೇ, ಎಲ್ಲಾ ಕಾರ್ಖಾನೆ ಅವರು ಒಂದೇ ರೇಟ್ ಕೊಡ್ಬೇಕಂತಕ್ಕಂಥದ್ದು